ನಾನು ಮಿಸ್ ಮಾಡ್ಕೊಳ್ಳಲ್ವಾ ಶ್ರೀನಿವಾಸ್? ನಾನು 2 days ಇರಲ್ಲ. 2 days ಏಕೆ? ನಾನು ಮಿಸ್ ಮಾಡ್ಕೊಳ್ಳಲ್ವಾ? ಬಾಯ್. ಸಿಲಿಂಡರ್ ಕೆಳಗಡೆ ಆಫ್ ಮಾಡಿದ್ದೀನಿ. ಕಾಸು ಕೊಡ್ತಾ ಇದ್ದಾರೆ ನಾನು ಟೂರ್ಗೆ ಹೋಗ್ತಾ ಇರೋ ಕಾರಣದಿಂದ. ಲ್ಯಾಟ್ರಿ ಅದೇ ಹೇಳು. ಟ್ರಿಪ್ಗೆ ಹೋಗ್ತಾ ಇದ್ದೀರಾ? ಧರ್ಮಸ್ಥಳ. ಈಗ ನಾವು KSRTC ಬಸ್ ನಿಲ್ದಾಣದಲ್ಲಿದ್ದೀವಿ. ಸೊ ತಿಂಡಿ ಎಲ್ಲ ತಗೊಂಡು ಎಷ್ಟು ಗಂಟೆಗೆ ಬಾ ಅಂದ್ಬಿಟ್ಟು ಎಷ್ಟು ಗಂಟೆಗೆ ಬರ್ತಾ ಇದೆಯಾ? ನಾನು 8:15 ಇಲ್ಲಿದ್ದೆ. ಹಿಂಗೆಲ್ಲ ಮಾಡಿದ್ರೆ ಹೋಯ್ತಾ ಇರೋದು. $50 meters. ಹಿಂಗೆಲ್ಲ ಮಾಡ್ತೀಯಮ್ಮ ನೀನು? ದೇವಸ್ಥಾನಕ್ಕೆ ಯಾಕಮ್ಮ ಹೋದೆ? 10 ನಿಮಿಷ ಇರ್ಬೇಕಾರೆ. ಈಗ ಅದೇ ಕತೆ ಇವ್ರು ಮಾತಾಡ್ತಾರೆ. ಬರ್ತಾ ಅವರು ಏನು ಮಾಡಿಬಿಟ್ರು, ವಾಟ್ಸಪ್ಪಲ್ಲಿ ಸ್ಟಾಪ್ ಮಾಡಿಲ್ಲ. ಅವ್ರು ಏನು ಊಟ ಮಾಡ್ಕೊಬರ್ತೀನಿ, ಸ್ವಲ್ಪ ಜೋರಾಗಿ ಹೇಳು. ಊಟ ಮಾಡ್ಕೊಂಬರ್ತೀನಿ ಅಂತ ಒಂಚೂರು ಟೆಂಪಲ್ ಹತ್ರ ನಿಲ್ಸ್ಬಿಟ್ಟು ಹೊಟ್ಟೋದ್ರ. ನೋಡಿದ್ರೆ ನಂಗೇನು ಗೊತ್ತು ಬೇಗ ಬೇಗ ತಿಳ್ಕೊಬಿಡ್ತಾರಂತ. ನಾನು ದೇವಸ್ಥಾನದೊಳಗೆ ಹೋಗಿ ರೌಂಡ್ ಹೊಡಿತಾ ಇದ್ದೀನಿ. ಆಮೇಲೆ ಶರಣು ಬೇಗ ಬಮ್ಮ ಅಂತ ನಾನೇನು ಮಾಡಿದೆ, ಎಲ್ಲರೂ ದೇವಸ್ಥಾನದಲ್ಲಿ ನೋಡ್ತಾ ಇದ್ದೆ. ನೀವು ದೇವಸ್ಥಾನಕ್ಕೆ ಬಂದು ಹಿಂಗೂ ಓಡೋಯ್ತಾ ದೇವಸ್ಥಾನ ಓಡ್ತಾ TC ಬಸ್ಸಲ್ಲೂ ಲೈಟ್ ಸೆಟ್ಟಿಂಗ್ಸ್ ಎಲ್ಲ ಜೋರಾಗೈತೆ. ಕೈ ಚಾಚು ಮುಂದಕ್ಕೆ ಹೋಯ್ತು. ಇವಾಗ ಚೇಸ್ ಮಾಡು ಚೆಲ್ಲುತ್ತೆ. ಈಗ ಅಲ್ಲಾಡಿಸ್ತು ಅಣ್ಣ. ಇಲ್ಲ ಚೆಲ್ಲಿ ತಟ್ಟೆನು. ಹೋಮ್ ಸರ್ವಿಸ್ ನಡೀತಾ ಇದೆ. ಶಫ್ ನಗ್ತ್ಯ ಬೇರೆ ನೀನು. ಜೂಮ್ ಹಾಕ್ಲಾ? ದಿಸ್ ಇಸ್ ಟೆಕ್ನಾಲಜಿ. ತಿನ್ಬಿಟ್ಟು ಕೇಳು. ಚಪಾತಿ ಇದೆ, ಗೊಜ್ಜು ಇದೆ, ಎಲ್ಲ ಇದೆ. ಶಫ್ ನಿಮ್ಮ ಅಜ್ಜಿ. ಮಮ್ಮಿ ನಂಬರ್ 1, ಇವರು ಮಮ್ಮಿ ನಂಬರ್ 1, ಇವರು ಮಮ್ಮಿ ನಂಬರ್ 2. ಮಮ್ಮಿ 3 ಓದ್ ಬ್ಲಾಗಲ್ಲೇ ಬಂದಿದ್ರು. ಸರ್ ನಮ್ಮ ಸರ್ವಿಸ್ ಹೆಂಗಿತ್ತು? ನಿಂಗೆ KSRTC ಬಸ್ಸಲ್ಲಿ ಇನ್ನೂ ಚೆನ್ನಾಗಿ ಮಾಡ್ತಾರೆ. ತಟ್ಟೆಗೆಲ್ಲ ಹಾಕ್ಕೊಟ್ಟು ಕೈ ತೊಳೆಯೋಕ್ಕೆ ಬಟ್ಟೆ ಎಲ್ಲ ಕೊಟ್ಟು. ಇವ್ರಿಗ ಹ್ಯಾಟ್ಸ್ ಆಫ್ ಹೇಳ್ಬೇಕಾ? ಎಲ್ಲ ಅಯ್ಯ ಎಡಿಟರ್ ಅವರೇ ನೋಡಿ, ನಮ್ಮ ಅಜ್ಜಿಗೆ ಒಂದು ಒಳ್ಳೆ ಹಾಡು ಹಾಕ್ರಿ. ಬೆಲೆಬಾಳುವ ವಸ್ತುಗಳನ್ನು
ಸ್ನಾನ ಮಾಡುವ ಸಂದರ್ಭದಲ್ಲಿ ಇಟ್ಟುಕೊಳ್ಳಲು ಅಸಾಧ್ಯವಾದಲ್ಲಿ ಹತ್ತಿರದಲ್ಲೇ ಇರುವ ಮಾಹಿತಿ ಕಲೆ ಅಕ್ಕ ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನ್ ನೋಡಿ ಚೆನ್ನಾಗಿದ್ಯಾ ಅಕ್ಕ. ಅವಳ ಪರಿಸ್ಥಿತಿ ನೋಡ್ರಿ, ಪಡೆದುಕೊಳ್ಳಬಹುದು. ಈ ಚಳಿಯಲ್ಲಿ ಸ್ನಾನ ಮಾಡೋದಲ್ಲ ಯಪ್ಪ. ರೆಡಿನೇ ಮಾಡಿಸ್ಬಿಟ್ಟವ್ರು ಇವರು. ತಲೆನೇ ಬಾಚಿಲ್ಲ. ಫೋಟೋನಾ ನೋಡು, ವಿಡಿಯೋದಲ್ಲೂ ಬಂದು ತಲೆ ಬಾಚಿಲ್ಲ ಅನ್ನೋ ಚಿಂತೆ ಇವರಿಗೆ. ಇನ್ನು ಅಲ್ಲಿಬ್ರು ಬರ್ತಾವ್ರೆ. ಸ್ನಾನ ಆಯ್ತು, ಈಗ ದರ್ಶನಕ್ಕೆ ಹೋಗ್ತೀವಿ. ಏಯ್ ಹಾಯ್ ಅನ್ಬೇಕು ನೀವಿಬ್ರು. ಉಟ್ಕ ಬಂದ ಕರೆಕ್ಟಾಗಿ ಈ ಲೈನ್ ಬಂದ್ಬಿಡ್ತಾ ಅಂತ ಇಂಥ ಅಲ್ಲಿಗೆ. ಫುಲ್ ಖಾಲಿ ಖಾಲಿ ಇದೆ, ಆದರೆ ಆಚೆ ಕಡೆ ಫುಲ್ ಜನ ಅವರೇ, ಇಲ್ಲೆಲ್ಲ ಖಾಲಿ ಖಾಲಿ ಇದೆ. ಏಕಲ್ಲ ಏನಂತ ಬೇಡ್ಕೋಬೇಕು, ನಮ್ಮ ಮಮ್ಮಿ ಅಲ್ಲೇ ಹೇಳ್ತಾರೆ ಏನೆಲ್ಲ ಬೇಡ್ಕೋಬೇಕು ಅಂತ. ಪಾಸ್ ಆಗಬೇಕು, ಗೌರ್ಮೆಂಟ್ ಕೆಲಸ ಸಿಗಬೇಕು, ಮುಂದೆ ಹೋಯ್ತು. ಚೆನ್ನಾಗಿರ್ಬೇಕು ಅಂತ ಬೇಡ್ಕೊ. ನಮ್ಮ ಸಾಲ ತೀರ್ಬೇಕು ಅಂತ ಫಸ್ಟ್ ಬೇಕು. ದರ್ಶನಕ್ಕೆ ಒಂದ್ಸಲಿ ನಾನು ಸೀನಪ್ಪ ಭಾವನ ಎಲ್ಲ ಬಂದಾಗ ಎಲ್ಲ ಕ್ಯೂ ಹೊಡ್ಕೊಂಡು ಇವತ್ತು ನೋಡಿ ಎಷ್ಟು ಬೇಗ ಹೋಯ್ತದೆ. ಅದೇ ನನ್ನ ಕರ್ಕೊಬಂದಲ್ಲ ಅದಕ್ಕೆ. ಹೆಂಗೆ ನಾನು ಬಂದಿದ್ದೀನಿ ಅಂತ ಚೀಫ್ ಗೆಸ್ಟು. ಇವಾಗ ನಾವು ಆಲ್ಮೋಸ್ಟ್ ಒಳಗಡೆ ಬಂದಿದ್ದೀವಿ. ಕೂಡಾಕಿಲ್ಲ ಅವ್ರನ್ನೆಲ್ಲ ಏನು ತಗೊಂಡ್ಸಾರೋ ಗೊತ್ತಿಲ್ಲ. ನಮ್ಮಮ್ಮ ನೋಡಿದ್ರೆ ಕೂಡಾಕ್ಬಿಟ್ಟವ್ರೆ ಅಂತ ಡೈಲಾಗ್ ಹೊಡೆದು ಬಿಡ್ತದೆ. ಗೊತ್ತೇ ಇರಲಿಲ್ಲ ಧರ್ಮಸ್ಥಳದಲ್ಲೂ ತಿರುಪತಿ ಥರ ಕೂಡಾಕ್ತಾರೆ ಅಂತ ಇದೆ ಫಸ್ಟ್ ಟೈಮು ನಾನು ನೋಡ್ತಾ ಇರೋದು. ಧರ್ಮಸ್ಥಳದಲ್ಲೂ ಅದರಲ್ಲಿ ಇನ್ನೊಂದು ಅಡ್ವಾಂಟೇಜ್ ಏನು ಗೊತ್ತಾ, ಇವರು ಸ್ಟಾಲ್ ಮಡ್ಗೋರೆ, ಕಾಫಿ ಟೀ ಎಲ್ಲ ತೊಗೊಬೋದು. ಹಂಗೆ ಒಂದು ಸ್ಟಾಲ್ ಬೇರೆ ಅಲ್ಲಿ ಮಡ್ಗೋರೆ. ಅವರೇ ಫೋಟೋಶೂಟ್ ಮಾಡ್ಕೋತಾವ್ರು. ಶರಣಣ್ಣ ನಿನ್ನ ಸೇರಿಸ್ಕೊಂಡಿಲ್ಲ ಅವರು. ನಿಂಗೆ ಬೇಜಾರಾಗಬಾರ್ದು ಅಂತ ನಮ್ಮ ಮಮ್ಮಿಗೆ ಹಂಗೆ ಅನ್ನಿಸ್ತಾ ಇಲ್ವೋ, ಇವಳಿಗೆ ಮಾತ್ರ ಅನ್ನಿಸ್ತು 100%. ಹಿಡ್ದುಬಿಟ್ಟು ಹೆಂಗೆ ನೋಡ್ತೈತೆ ನೋಡಿ ನಮ್ಮಮ್ಮ ಎಲ್ರೂ. ಧರ್ಮಸ್ಥಳದಲ್ಲಿ ತುಂಬ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಚೇಂಜ್ ಆಗಿದೆ. ಈ ಥರ ಕ್ಯೂ ಸಿಸ್ಟಮ್ಸ್, ಅಲ್ಲೇ ಇರೋ ದೇವಸ್ಥಾನಕ್ಕೆ ರೌಂಡ್ ಹೊಡ್ಕೊಂಡು ಹೋಗ್ಬೇಕು, ಮತ್ತು ಜಗಳ ಆಡ್ತಾರೆ. ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಫುಲ್ಲು ರಶ್ ಇದ್ದಾರೆ. ಇವ್ರ ರಶಲ್ಲಿ ನಾನು ಸೀರೆ ಉಟ್ಕೊಂಡು ನಡೆಯೋದು ಹೆಂಗೆ ಎಲ್ಲ ಅಲ್ಲೇ ರನ್ನಿಂಗ್ ರೇಸ್ ಹೊಂಟ್ರು. ಈಗ ನೆಕ್ಸ್ಟ್ ನಾವು ಇಸ್ ಅ ಶಾಪಿಂಗ್ ಟೈಮ್. ಶಾಪ್ ಮಾಡೋಣ. ಇಲ್ಲಿದ್ದೀನಿ ನೋಡಿ. ಟಡಾ ಏನದು ಟಡಾ. ಈ ಪ್ರಸಾದಕ್ಕೋಸ್ಕರ ಕೂತಿದ್ದೀನಿ ನಾನು. ಬಿಸಿಲು ಕಾಣಿಸೋದೇ ಇಲ್ಲ. ಮಮ್ಮಿನೂ ನಮ್ಮ ಮಮ್ಮಿ ಫುಲ್ ಪ್ಯಾಕ್ ಆಗಿ ಕಾಣಿಸಲ್ಲ. ಎಂತ ಕೂತಿದ್ದೀರಾ? ದೇವ್ರ ಪ್ರಸಾದ ನಿನ್ನೆ ಏನು ನನ್ನ ಜೊತೆ ನನ್ನ ಕಸಿನು ಎಲ್ಲ ಕೂತ. ಯಾಕಮ್ಮ ಈ ಕಾಲು ಚಾಚಕ್ಕೆ ಇಷ್ಟು ಜನ ಜರುಗಿಸ್ತಾ ಮಮ್ಮಿ? ಒಂದು ಕಾಲು ಚಾಚಕ್ಕೆ ನಮ್ಮಮ್ಮ ಎಲ್ಲರೂ ಎಬ್ಬಿಸ್ತಾರೆ. ಎಲ್ಲರನ್ನ ಎಕ್ಸ್ಪೀರಿಯನ್ಸ್ ಕೇಳೋಣ. ಎಕ್ಸ್ಪೀರಿಯನ್ಸ್ ಓವರ್ ಆಲ್ ಹೇಳತ್ತಾನೆ. ಪರವಾಗಿಲ್ಲ ಹೇಳಿ, ನಾವು ಎಡಿಟಿಂಗಲ್ಲಿ ಹಾಕೋತೀವಿ. ಎಲ್ಲಾದರೂ ನೀವು ತುಂಬ ಕ್ವಶನ್ ಕೇಳ್ತೀರಾ. ಜನಕ್ಕೆ ಹೋಗಿ ಬಂದು ಒಂದು ರೌಂಡ್ ಟಯರ್ಡ್ ಆಗ್ಬಿಟ್ಟವ್ರು. ಓಕೆನಾ? ನಮ್ಮ ಅಣ್ಣ ಫುಲ್ಲು ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಅವನೊಬ್ಬನೇ ಎನರ್ಜೆಟಿಕ್ ಆಗಿರೋದು. ನೋಡೋದ್ರು ಸರ್ ಏನು ಹಿಂಗೆ ಹಾಕೊಂಡ್ ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತ ಹೇಳಿ
ಸರ್ ಮಾತಿಲ್ವಾ ಯಾಕೆ ಬಿಸಿಲು ಕಾಯ್ಬೇಕು ವಿಟಮಿನ್ ವಿಟಮಿನ್ ಡಿ ಎಲ್ಕೋ ಮೇಲೆ ಆಮೇಲೆ ಆಫ್ಟರ್ ತಗೊಂಡ್ರೆ ವಿಟಮಿನ್ ಡಿ ಪ್ಲಸ್ ಟ್ಯಾನ್ ಆಲ್ರೆಡಿ ಆಗೋಗೈತೆ ಇದ್ದಕ್ಕೆ ಯಾರ್ದು ಶಾಲೆಲ್ಲ ಎತ್ಕೊಂಡು ಹಿಂಗೆ ಬಚ್ಕೊಂಬಿಟ್ಟಿದೆಯಲ್ಲ ದೇವರು ನಿಮ್ಮ ದೇವರು ಹೇಳಿ ಹಲೋ ಮೇಡಮ್ ಹೇಳಿ ಏನು ನೀವು ಹೆಂಗೆ ಅನ್ನಿಸ್ತು ನಿದ್ದೆ ಬರುತ್ತೆ ಜೋಸ್ತಾನ ಹೆಂಗಿತ್ತು ಅಂದರೆ ಬಿಸಿಲು ಬಗ್ಗೆ ಮಾತಾಡ್ತೀಯ ಹಾಂ ಯೂಟ್ಯೂಬಲ್ಲಿ ಹಾಕ್ತೀನಿ ನಿನ್ನ ಬೇಡ 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 ನಾವು ಓದ್ಸಲಿ ಹಾಕಿದ್ದೀನಿ ನಿನ್ನ ಹೌದು ಎಲ್ಲ ತಿಂದ ಮೇಲೆ ಎನರ್ಜಿ ಬರುತ್ತೆ ಅಂತ ನಮ್ಮ ಮರು ಹೇಳ್ತಾಳೆ ನಾವು ನೋಡೋಣ ನಾನೊಬ್ಳೇ ಎನರ್ಜೆಟಿಕ್ ಆಗಿರೋದಿನ್ನ ನಾನು ಎನರ್ಜೆಟಿಕ್ ಊಟ ತಿನ್ನಕ್ ಜೋಶ್ ಐತಲ್ಲ ನಿಂಗೆ ಊಟ ತಿನ್ನಕ್ ಜೋಶ್ ಬಂತಲ್ಲ ನಿಂಗೆ ತಣ್ಣ ಗಾಳಿ ಬರ್ತಾಯಿದೆ ಅದಕ್ಕೆ ನೋಡಿ ಅಲ್ಲಿ ಕೆಳಗಡೆ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ಹೇಳಿ ಇಲ್ಲಿವರೆಗೂ ಒಂಥರ ಇವಾಗ ಒಂಥರ ಏನು ಊಟ ಹಾಕ್ತಾರೆ ಅಂತ ನೋಡೋದು ಬಟ್ ಅದು ನೀನು ನೋಡ್ತಿದ್ದು ಊಟ ತಿಂದಾದ್ಮೇಲೆ ನನಗೆ ಎನರ್ಜಿನೇ ಇಲ್ಲ ಫುಲ್ ಖಾಲಿ ಹಂಗೆ ಊಟ ಮಾಡಿಬಿಟ್ಟಿದ್ದೀನಿ ನಮ್ಮ ಮಮ್ಮಿದೂ ಒಂದು ತುತ್ತು ತಿಂದಿದ್ದೀನಿ ಎಕ್ಸ್ಟ್ರಾ ಇವತ್ತು ನಮ್ಮ ಮಮ್ಮಿದು ಒಂದು ತುತ್ತು ಪಾಲು ಎಕ್ಸ್ಟ್ರಾ ತಿಂದಿದ್ದೀನಿ ಎನರ್ಜಿ ಇಲ್ಲ ಹೊಟ್ಟೆ ಫುಲ್ ಲೋಡ್ ಆಗಿಬಿಟ್ಟಿದೆ ಸೊ ಇನ್ನು ಬಾಕಿ ಹಿಂದ್ಗಡೆ ಬರ್ತಾವ್ರು ಅವ್ರನ್ನ ಕೇಳೋಣ ಹೆಂಗಿತ್ತು ಅಂತ ತಿಂದ ಮೇಲೆ ಎನರ್ಜಿ ಬರುತ್ತೆ ಅಂದಲ್ಲ ಒಬ್ಳು ಅವಳಿಲ್ಲವಳೆ ನೋಡಿ ಫ್ಲ್ಯಾಶ್ ಬ್ಯಾಕ್ ಹೋಗ್ಬಿಟ್ಟು ನೋಡ್ಕೊಬರ್ರಿ ಎಡಿಟರ್ ಹೇಳಿ ಎನರ್ಜಿ ಬಂತಾ ನಿಮಗೆ ಕಾಣಿಸ್ತಲ್ವ ಎಷ್ಟು ಸ್ಪೀಡಾಗಿ ನಡ್ಕೊಂಡು ಹೋಗ್ತಾ ಇರೋದು ನನಗೆ ಎನರ್ಜಿ ಹೊಟ್ಟೋಗ್ಬಿಡೈತೆ ನಡಿಯೋಕೈತೆ ಎಲ್ಲ ನಮ್ಮ ಭಾಗ್ಯ ಮಮ್ಮಿಯಲ್ಲಿ ಮಮ್ಮಿ ಆದರೆ ಹಿಂಗಿತ್ತು ಹಿಂಗು ಏನು ಮಜ್ಜಿಗೆ ನೀನು ತಿನ್ನಲ್ವಾ ಮಜ್ಜಿಗೆ ಮಜ್ಜಿಗೆ ತಿಂತೀನಿ ಬಟ್ ಸಾಂಬಾರಲ್ಲಿ ತಿಂತೀನಲ್ಲ ಅದು ಅವಾಗಲೇ ಅವ್ರು ಹಂಗೆ ಹಾಕೋದು ದೇವಸ್ಥಾನದವರು ಅವರು ಮದುವೆ ಮನೆ ಅಲ್ಲ ಅದು ನಿಂಗೆ ಹೇಳಿದ್ದೆಲ್ಲ ಬಡಿಸಿ ಹಾಕೋಕ್ಕೆ ಇಲ್ಲ ಹಾಗೆ ಮತ್ತೆ ಆ ಸಾರಲ್ಲೇ ಮಜ್ಜಿಗೆ ಬೇಡ ಅಂದರೆ ಬೇಡ ಅಂತ ಆಯಿತು ಮೇಡಮ್ ಎಷ್ಟು ದೊಡ್ಡ ಪೆಂಗಿ ಅಂದರೆ ನಾನು ಶೇಡ್ಸ್ ತೊಗೊಂಡು ಬಂದಿದ್ದೀನಿ ನಾನು ಮರ್ತೆ ಹೋಗ್ಬಿಟ್ಟಿದ್ದೀನಿ ಶೇಡ್ಸ್ ತೊಗೊಬಂದಿರೋ ವಿಷಯನೇ ಹೀಗೆ ನಾವು ಶೇಡ್ಸ್ ಎಲ್ಲ ಹಾಕ್ಕೊಂಡು ಫುಲ್ ಮಾಸಾಗಿರ್ತೇವೆ ಮಮ್ಮಿ ಶೇಡ್ಸ್ ಮರ್ತೋಗಿದೆ ಸೊ ಇದು ಹೊಸ ಶೇಡ್ಸ್ ಈಗ ರೀಸೆಂಟಾಗಿ ತಗೊಂಡಿರೋದು ನಮ್ಮಮ್ಮ ನೋಡಿ ಹೇಳ್ತಲ್ಲ ಎಲ್ಲ ಆಡಿಸ್ತಾಳೆ ಯಾಕಮ್ಮ ಚೆನ್ನಾಗಿದೆ ಚೆನ್ನಾಗಿ ನಮ್ಮಮ್ಮ ನಾನೇನು ತಗೊಂಡು ಚೆನ್ನಾಗಿಲ್ಲ ಅನ್ನಲ್ಲ ಒಟ್ಟಿನಲ್ಲಿ ನಮ್ಮಮ್ಮ ಕಲರ್ ಕಾಂಬಿನೇಷನ್ ಎಲ್ಲ ನಾನು ಮಾಡೋದೆಲ್ಲ ಇಷ್ಟ ಆಗಲ್ಲ ಬೇರೆದೆಲ್ಲ ಇಂಥವೆಲ್ಲ ಮಾಡಿದ್ರಲ್ಲ ನಮ್ಮಮ್ಮ ಒಪ್ಕೊಂತಾರೆ ನಮ್ಮ ಮಮ್ಮಿ ಕಲರ್ ಕಾಂಬಿನೇಷನ್ ಹೆಂಗೆ ಅಂದರೆ ಅವ್ರು ಹಾಕ್ಕೊಂಡಿರೋದು ನನ್ನ ಕಲರ್ ಕಾಂಬಿನೇಷನ್ ಹೆಂಗೆ ನಾನು ಹಾಕ್ಕೊಂಡಿರೋದು ಅಮ್ಮ ಈ ಬೆಟ್ಟ ಹತ್ತಕ್ಕೆ ನನ್ನ ಕೈ ಶಕ್ತಿ ಇಲ್ಲವ ಇಲ್ಲಿಂದ ಹಂಗೆ ಎತ್ತಬೇಕಂದ್ರೆ ಆಯಿತು ನೋಡಿ ಏನು ಮಾಡೋಣ ಎಲ್ಲ ಕಿತ್ತೈತೈತೆ ಓಡ್ ಬಂದ್ಬಿಡೋಣ ಇಲ್ಲ ಹತ್ತಕ್ಕಾಗ್ತಿಲ್ಲ ಆದರೂ ನನ್ನ ಹತ್ತಿಸ್ತವ್ರೆ ಅದೇ ನೀವು ಹತ್ತಕ್ಕಾಗ್ತಿಲ್ವಂತೆ ಫುಲ್ಲು ಐತಮ್ಮ ಅಲ್ಲ ಅಣ್ಣ ಉಂಡಿಸ್ಬಿಟ್ಟು ಹಿಂಗೆ ಬೆಟ್ಲೆಲ್ಲ ನಮ್ಮ ಅಣ್ಣ ಎಂಥ ಮೋಸ ಮಾಡ್ದ ಗೊತ್ತಾ ನನಗೆ ಒಂದೇ ಒಂದು 10 ರೂಪಾಯಿ ಫ್ರೂಟಿ ಕೊಡ್ಸ್ಬಿಟ್ಟು ಇದು ಯಾವುದೋ ಬಾಹುಬಲಿ ಬೆಟ್ಟ ಹತ್ತಿಸ್ತವನಪ್ಪ ಇದು ಹತ್ತು ಬಿಡು ಇನ್ನೊಂದು ಫ್ರೂಟಿ ಕೊಡಿಸ್ತೀನಿ ನೋಡಿದ್ರ ಅದು ಬಿಡು ಇನ್ನೊಂದು ಫ್ರೂಟಿ ಕೊಡಿಸ್ತೀನಿ ಅಂತೆ ಒಂಚೂರು ಮನಸಾಕ್ಷಿ ಬೇಡವಾ ನಿಂಗೆ ಅಲ್ಲ ನಮ್ಮಮ್ಮ ಹೆಂಗೆಂಗ ತೋರ್ತಾ ಇದೆ ನಮ್ಮ ಅಣ್ಣಂಗೆ ಸಭಾಷ್ ಹೇಳಿ ಅವನಿಗಿನ್ನೂ ಇರೋ ಎನರ್ಜಿ ನಮಗಿಲ್ಲ ಏನು ಉಂಡೆ ನಾನು ಹೊಟ್ಟೆ ತುಂಬ ತಿನ್ನಬಾರ್ದು ಇದು ತುಂಬ ಎಲ್ಲ ತಿಂದೆ ಇಬ್ರು ಏನೋ ಮಾಡ್ತಾರೆ ಸಂಧ್ಯೆಯಲ್ಲಿ ಮನೆ ಕಟ್ತಾರಪ್ಪ ಬನ್ನಿ ನಮ್ಮ ಮನೆಯಲ್ಲಿರೋ ಒಂದು ಏನ್ಷಂಟ್ ಫಾರ್ಮ್ಯಾಲಿಟೀಸ್ ತೋರಿಸ್ತೀನಿ ಸ್ವಲ್ಪ ಶೋಕಿಗೆ ಓಕೆ ಆ್ಯಂಡ್ ದಿ ಏಷ್ಯನ್ ಫಾರ್ಮ್ಯಾಲಿಟೀಸ್ಗೆ
ಈ ಥರ ಈಗ ಏನ್ಷಿಯನ್ ಫಾರ್ಮಾಲಿಟೀಸ್ ಪ್ರಕಾರ ಇಲ್ಲಿ ಮನೆ ಕಟ್ಟಿದ್ರೆ ಎಷ್ಟು ಫ್ಲೋರ್, ಎಷ್ಟು ಒಂದೊಂದು ಕಲ್ಲು ಒಂದೊಂದು ಫ್ಲೋರಾ. ಸೊ ಈ ಥರ ಎಷ್ಟು ಕಲ್ಲಿಟ್ಟು ಮನೆ ಕಟ್ತೀವೋ ಆವಾಗ ಅಷ್ಟು ಬೇಗ ನಾವು ಮನೆ ಕಟ್ತೀವಿ ಅಂತ ಒಂದು ಮೂಢನಂಬಿಕೆ. ನಮ್ಮ ದೊಡ್ಡಮ್ಮ ಇಲ್ಲಿ ಅಂದರೆ ನಮ್ಮಮ್ಮ ಇನ್ನೂ ನೆಕ್ಸ್ಟ್ ಲೆವೆಲ್ಲು ಅಲ್ಲಿಗೆ ಹೋಗ್ಬಿಟ್ಟವ್ರೆ. ಯಪ್ಪ ದೇವ್ರೆ, ನನಗೆಲ್ಲ ಈ ಮೆಟ್ಲು ಹತ್ತಾಗೆ ಹ್ಞೂ ಅಂತ ಇದ್ದೀನಿ. ಇವ್ರು ಸ್ವಂತ ಬಂದಿಲ್ಲಲ್ಲ ತೋರ್ಕೊಂಡು ಹೋಗ್ಬಿಟ್ಟು ಹಿಂಗೆ ಕಡ್ದ ಬಿದ್ದವರಲ್ಲ. ನಮ್ಮ ಭಾಗ್ಯ ಮಮ್ಮಿ 4 ಫ್ಲೋರ್ ಮನೆ ಕಟ್ಬೇಕಂತ. ನೋಡಿ ಇಂಜಿನಿಯರ್ ಹೇಳ್ತವ್ರೆ ಬೇಸ್ ಕರೆಕ್ಟಾಗಿ ಇಕ್ಕೋಬೇಕಂತೆ. ನೀವ್ಯಾರಪ್ಪ? ನೀವ್ಯಾರು? ನಾವು ದೊಡ್ಡ ಕಾಲ ಎತ್ಕಮ್ಮ. ಪಿಲ್ಲರ್ ಆಫ್ ದ ಹೌಸಾ? ನೆಕ್ಸ್ಟ್ ಲೆವೆಲ್ ಹೋಗಿದ್ದಾರೆ ಅವರು. ಅಪಾರ್ಟ್ಮೆಂಟ್ ಕಡೆ ಲೇಂಗೆಲ್ಲ ಮಾಡಬಾರ್ದು ಕಾನೂನು. ಏ ವಾ ವಾ, ದಿಸ್ ಈಸ್ ಅವರ್ ಫ್ಯಾಮಿಲಿ ಟ್ರೆಡಿಷನ್. ಅಲ್ಲೆಲ್ಲ ಬಟ್ಟೆಲ್ ಡೈಲಾಗ್ ನೋಡಿದ್ರೆ ದೇವ್ರು ಕೊಟ್ಟಷ್ಟು ಅಂತ. ಓಹೋ ನಮ್ಮ ಮಮ್ಮಿದು. ಓಹೋ ನನ್ನ ಫೋಟೋಗ್ರಾಫರ್ ಮಾಡ್ಕೊಂಡ್ಬಿಟ್ಟು ನಮ್ಮ ಹಾಂ ಸರಿ, ನಮ್ಮ ಅಜ್ಜಿ ಒಂದು ಮನೆ ಕಟ್ಟಾರ. ಇದೆಲ್ಲ ಮೂಢನಂಬಿಕೆ ಆಗಿದ್ರೂ ನಂಬ್ತಾರೆ. ನಾವು ಅವ್ರ ಮಕ್ಕಳಾಗಿ ಹಾಗನ್ಬಾರ್ದು, ನಾವು ಹ್ಞೂ ಅನ್ಬೇಕು. ಫೈನಲಿ ಲೊಕೇಶನ್ ರೀಚ್ ಆದೆ. ರೀಚ್ ಆಗೋ ಅಷ್ಟರಲ್ಲಿ ಪ್ರಾಣ 2 ಲಿಟ್ರಲಿ. ಟ್ರೈ ದಿಸ್. ತಿಂದ್ಮೇಲೆ ಹತ್ತಕ್ಕೆ ಹೋಗ್ಬೇಡಿ, ಆಚೆ ಬರುತ್ತೆ. ನಿಮ್ಮ ಅಭಿಪ್ರಾಯ? ಕ್ಲೀನ್ ಮಾಡೋಕ್ಕೆ ಕರ್ಕೊಂಬಂದಿರ್ಬೇಕು ಅಯ್ಯೋ, ನಾನು ಒಂದು ಸಜೆಷನ್ ಕೊಡ್ತೀನಿ ಅವ್ರಿಗೆ. ಫುಲ್ ಬಟ್ಟೆ ಹಾಕ್ಬಿಡ್ರಿ, ಅವ್ರಿಗೆ ಗಲೀಜೇ ಆಗಲ್ಲ. 6 ತಿಂಗಳಿಗೆ ಒಂದ್ಸಲ ಬಟ್ಟೆ ಚೇಂಜ್ ಮಾಡ್ಬೋದು. ಫೀಡ್ಬ್ಯಾಕ್ ಅಂತ ನೀರು ಕುಡಿಯೋಗಲ್ಲ ಐತೆ ಬಾ. ನಾನು ಪಕ್ಕ ಬರ್ದಾಗ್ತಿದೆ ಫೀಡ್ಬ್ಯಾಕ್ ಹಂಗೆ ಅಂತ. ಪ್ಲೀಸ್ ಗೊಮಟೇಶ್ವರ್ ಅವ್ರಿಗೆ 1 ಶರ್ಟ್ 1 ಪ್ಯಾಂಟ್ ಹಾಕ್ರಿ ಸಾಕು, ಇನ್ನೇನು ನೀವು ಹಾಕೋದೇನು ಬೇಕಿಲ್ಲ. ಮಾತ್ರ ಸ್ಯಾರಿ ಟಾಪ್ ಎಲ್ಲ ಉಳ್ಕೋರು, ಬರೀ ಪ್ಯಾಂಟ್ ಶರ್ಟ್ ಸರಿ, ಚಡ್ಡಿ ಬನಿಯನ್ನು ಶರ್ಟು ಪ್ಯಾಂಟು ಎಲ್ಲನೂ ಹಾಕ್ರಿ. 6 ತಿಂಗಳಿಗೆ ಒಂದ್ಸಲ ಬದಲಾಯಿಸಿ. ಯಾಕೆಂದರೆ ನಮ್ಮ ಗೋಮಟೇಶ್ವರ ನಮ್ಮ ಮಮ್ಮಿ ಎಕ್ಸ್ಪ್ರೆಷನ್ನ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ. ಗೋಮಟೇಶ್ವರ ತುಂಬ ಗಲೀಜಾಗ್ಬಿಟ್ಟವ್ರೆ. ಎಲ್ಗೋಗ ಬಸ್ಸದು? ಅಯ್ಯೋ ಪಾಪಿದ್ದೀರಾ, ಹೇಳಿದ್ರೆ ಆ ಬಸ್ಸಲ್ಲೇ ಬರ್ತಾ ಇರಲಿಲ್ಲ. ಬಸ್ ಐತೆ, ಇವ್ರು ಮೆಟ್ಲು ಹಚ್ಚಿದ್ರು ನನ್ನ ಕೈಯಲ್ಲಿ. ಅಪ್ಪ ನಾನು ಆಲೆ ರೆಡ್ ಕಲರ್ ಆಗ್ಬಿಟ್ಟಿದ್ದೀನಿ. ಇವಾಗ ನೀನು ಎತ್ತಾಕೊಂಡು ಹತ್ತೀನಿ ಮತ್ತೆ. ಹೌದಾ? ನಿಜವಾಗ್ಲೂ ನಾನು ಎತ್ಕೊ, ಉಪ್ಪು ಮುಟ್ಟೆ ಎತ್ಕೊ ಸಾಕು. ಏನೊಂದು 35 kg ಇದೆಯಾ? 40 kg ಇದ್ದೀನಿ. 5 kg ಅಷ್ಟೇ ಕಮ್ಮಿ ಹೇಳ್ಬಿಟ್ಟೆ. ಕಡಿಮೆ ಹೇಳ್ಬಾರ್ದು, ಯಾಕಂದ್ರೆ ನಾನು 40 kg ಇಸ್ ದ ರೆಕಾರ್ಡ್. ಅದು ಕರೆಕ್ಟ್. ಮುಂದಿನ ಪಯಣ ಎಲ್ಲಿಗೆ? ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ಗೆ. ಆಮೇಲೆ ಫಸ್ಟ್ ಕುಕ್ಕೆ. ನನ್ನ ಫೋನಲ್ಲಿ ನಿಜವಾಗ್ಲೂ ಚಾರ್ಜ್ ಇದ್ರೆ ಐ ವಿಲ್ ರೆಕಾರ್ಡ್ ಇಟ್. ಇಲ್ಲ ಅಂದ್ರೆ ಪ್ಲೀಸ್ ಡೋಂಟ್ ಮೈಂಡ್ ಇಟ್. ಅಪ್ಪ ಇನ್ನೊಂದ್ಸರಿ ನಮ್ಮನ್ನ ಧರ್ಮಸ್ಥಳಕ್ಕೆ ಕರ್ಕೊಬಂದ್ರೆ ಓಡಾಡೋಕ್ಕಾಗಲ್ಲ. ಐ ಆಮ್ ವೆರಿ ಗ್ಲ್ಯಾಡ್ ಟು ಮೈ ಡ್ಯಾಡ್. ಕರ್ಕೊಂಡು ಹೋಯ್ತಿದ್ರು. ಈಗ ಲಗೇಜ್ ಎಲ್ಲ ಹೊತ್ಕೊಂಡು ತಿರುಗು ಅಂದರೆ ತುಂಬ ಕಷ್ಟ.